ನಮಸ್ತೆ. ಇನ್ನ ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಏನೇನಿರುತ್ತೆ ಎಲ್ಲ ಮಾಡಿ ಆದ್ಮೇಲೆ ನಾನು ಆರ್ನಿ ಕಲೆಕ್ಷನ್ಗೆ ಹೋಗ್ತಿರ್ತೀನಿ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೇನು ಕೆಲಸ ಇದೆ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ವಿಡಿಯೋಸ್ ಮೇನ್ ನನಗೆ ವಿಡಿಯೋಸ್ ಬೇಕಾಗುತ್ತೆ. ಸೊ ಹಂಗಾಗಿ ವಿಡಿಯೋಸ್ನ ಫಸ್ಟ್ ಮಾಡ್ಕೊತಿರ್ತೀನಿ. ಇನ್ನು ಇವತ್ತು ನಾನು ಉಟ್ಕೊಂಡಿರುವಂಥ ಸೀರೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ಥರ ಡೈಲಿ ವೇರ್ಗೆ ಈ ಥರ ಸ್ಯಾರೀಸ್ ತುಂಬಾ ಇಷ್ಟ. ತುಂಬಾ ಸಾಫ್ಟ್ ಆಗಿ ಕಂಫರ್ಟೇಬಲ್ ಆಗಿ ಇತ್ತು. ಸೊ ಇದನ್ನ ನೋಡಿದಾಗ ಒಂದು ಐಡಿಯಾ ಬಂತು, ಯಾಕೆ ಇದರಲ್ಲಿ ಒಂದು ಡ್ರೆಸ್ನ ಸ್ಟಿಚ್ ಮಾಡಿಸ್ಬಾರ್ದು ಅಂತ ಹೇಳಿ. ಹಾಗಾಗಿ ಇದರಲ್ಲಿ ಅಂದ್ರೆ ಫ್ಲೋರಲ್ ಡಿಸೈನ್ ಬಂದು ಪ್ಲೈನ್ ಬ್ಲೌಸ್ ಬಂದಿತ್ತು. ಸೊ ನನಗೆ ಇಂಡೋ ವೆಸ್ಟರ್ನ್ ಡ್ರೆಸ್ಗಳು ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಿಗೆ ಹಾಕ್ಲಿಕ್ಕೆ. ಮಕ್ಕಳು ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಸೊ ಒಂದು ಇತ್ತು ಡಿಸೈನ್, ಆಲ್ರೆಡಿ ನೀವು ನೋಡಿರ್ತೀರ ನನ್ನ ಒಂದು ಚಾನಲ್ ಅಲ್ಲಿ ನಾನು ಈ ತರ ಒಂದು ಸ್ಯಾರೀಸ್ ಅಲ್ಲಿ ಅವ್ರಿಗೆ ಸ್ಟಿಚ್ ಮಾಡಿಸಿರೋದು. ಸೊ ಸ್ವಲ್ಪ ಬೇರೆ ತರ ಏನಾದ್ರು ಮಾಡೋಣ, ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ, ಯಾವ ತರ ಬರುತ್ತೆ ನೋಡೋಣ ಡಿಸೈನ್ ಅಂತ ಅನ್ಕೊಂಡು ಪ್ಲೈನ್ ಏನು ಬ್ಲೌಸ್ ಪೀಸ್ ಬರುತ್ತೆ ಅದನ್ನ ಸ್ವಲ್ಪ ನೆಕ್ ಪಾರ್ಟ್ಗೆ ಡಿಫ್ರೆಂಟ್ ಆಗಿ ಮಾಡ್ಸೋಣ ಅಂತ ಹೇಳಿ ಈ ತರ ಹೊಲಿಸ್ದೆ. ಬಾಟಮ್ ಬಂದು ಪ್ಯಾಂಟ್ ಅನ್ನ ಹೊಲಿಸಿ ಮತ್ತೆ ಸೈಡ್ಗೆ ಸ್ಲಿಟ್ ಅನ್ನ ಮಾಡಿಸಿದೀನಿ. ಕೆಳಗಡೆ ಅದಕ್ಕೆ ಲೈನಿಂಗ್ ಎಲ್ಲ ಕೊಟ್ಟಿಲ್ಲ, ಅಂದ್ರೆ ಬಾಟಮ್ಗೆ ಕೊಟ್ಟಿದೀವಿ, ಟಾಪ್ದು ಕೆಳಗಡೆ ಪಾರ್ಟ್ಗೆ ಲೈನಿಂಗ್ ಎಲ್ಲ ಕೊಟ್ಟಿಲ್ಲ. ಬ್ಲೌಸ್ನ ಈ ತರ ಮಾಡಿಸಿದ್ದು. ಸೊ ಪಾವನಿ ಹಾಕೊಂಡಿದ್ಲು, ಚೆನ್ನಾಗಿತ್ತು ಡ್ರೆಸ್ ಮಾತ್ರ. ಬಟ್ ಪಾವನಿಗೆ ಆ ನೆಕ್ಗೆ ಆ ಥರ ಕೊಡ್ಸಿರೋದು ಅಂದ್ರೆ ಪ್ಲೈನ್ ಬ್ಲೌಸ್ ಪೀಸ್ ಅದು ಅವಳಿಗೆ ಇಷ್ಟ ಆಗಲಿಲ್ಲ. ಅಮ್ಮ ಇದನ್ನ ಕೊಡಿಸ್ಬಾರ್ದಿತ್ತು ನೀವು, ಹಾಗೆ ಚೆನ್ನಾಗಿದೆ ಅಂತ ಹೇಳ್ತಿದ್ಲು. ಬಟ್ ಆಲ್ರೆಡಿ ನಿನ್ನ ಹತ್ರ ಒಂದು ಡ್ರೆಸ್ ಈ ಥರ ಇದೆಯಲ್ಲಮ್ಮ, ಎಗೇನ್ ಸೇಮ್ ಯಾಕೆ ಅಂತ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಬಿಟ್ಟು ನಾನು ಈ ಥರ ಸ್ಟಿಚ್ ಮಾಡಿಸ್ದೆ ಅಂತ ಹೇಳ್ತಿದ್ದೆ. ಬಟ್ ಅವಳಿಗೆ ಫಿಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಕೂತಿತ್ತು. ಮತ್ತೆ ಈ ಥರ ಸ್ಯಾರೀಸಲ್ಲಿ ಈ ಥರ ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ಸು ಮತ್ತೆ ಗೌನ್ಸು, ಅನಾರ್ಕಲಿ ಟಾಪ್ಸ್ ಎಲ್ಲ ಸ್ಟಿಚ್ ಮಾಡಿಸಿದ್ರೆ ತುಂಬಾನೇ ಚೆನ್ನಾಗಿ ಬರತ್ತೆ. ಸೊ ಹಾಗಾಗಿ ನಾನು ಒಂದು ಟ್ರೈ ಮಾಡೋಣ ಅಂತ ಹೇಳಿ ಇದರಲ್ಲಿ ಈ ತರ ಹೊಲಿಸಿದೀನಿ.